ನಮಸ್ಕಾರ ಸ್ನೇಹಿತರೆ, ಇವತ್ತಿನ ನಮ್ಮ ಈ ವಿಡಿಯೋದಲ್ಲಿ ವೃಷಭ ರಾಶಿಯವರಿಗೆ ಭಗವಂತ ನೀಡಿರ್ತಕ್ಕಂಥ ಅತ್ಯದ್ಭುತ ವರಗಳು ಯಾವುವು, ವೃಷಭ ರಾಶಿಯವರು ಜೀವನದಲ್ಲಿ ಹೇಗಿರ್ತಾರೆ, ವೃಷಭ ರಾಶಿಯವರು ಏನೆಲ್ಲ ಲಾಭಗಳನ್ನ ಪಡೆದುಕೊಳ್ತಾರೆ, ಇವರ ಸ್ವಭಾವ ಎಂತದ್ದು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾನ್ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಸ್ನೇಹಿತರೆ, ಅದಕ್ಕೂ ಮೊದಲು ನೀವು ಕೂಡ ಜ್ಯೋತಿಷ್ಯ ಶಾಸ್ತ್ರ ಪುರಾಣವನ್ನ ನಂಬೋ ಹಂಗಿದ್ರೆ ಈಗಲೇ ವಿಡಿಯೋಗೊಂದು ಲೈಕ್ ಕೊಟ್ಟು, ಹಾಗೇನೆ ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ, ಪ್ರೀತಿಯಲ್ಲಿ ಮೋಸ, ಭೂಮಿ ವಿಚಾರ, ಕೋರ್ಟ್ ಕೇಸ್, ವ್ಯಾಪಾರ, ಹಣಕಾಸಿನ ತೊಂದರೆ, ಸಾಲಬಾಧೆ, ಸ್ತ್ರೀಯರ ಗುಪ್ತ ಸಮಸ್ಯೆ, ಹೀಗೆ ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ. ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ. ಹೌದು, ವೃಷಭ ರಾಶಿಯವರಿಗೆ ಭಗವಂತ ಕೊಟ್ಟಿರ್ತಕ್ಕಂಥ ಒಂದಷ್ಟು ಅದ್ಭುತ ವರಗಳು ಅವರ ಜೀವನವನ್ನೇ ಬದಲಾಯಿಸ್ತವೆ ಅಂತ ಹೇಳಬಹುದು. ಕಾನೂನಿಗೆ ಸಂಬಂಧಪಟ್ಟಂತಹ ಕೆಲಸಗಳಲ್ಲಿ ಈ ರಾಶಿಯವರು ಜಯವನ್ನ ಪಡೆದುಕೊಳ್ತಾರೆ. ಇನ್ನು ಸಂಸ್ಥೆ ಅವರ ಮೇಲೆ ಇಟ್ಟಿರ್ತಕ್ಕಂಥ ನಂಬಿಕೆಗಳನ್ನ ಉಳಿಸಿಕೊಂಡು ಸಮಸ್ಯೆಗಳನ್ನ ನಾಜೂಕಾಗಿ ಬಗೆಹರಿಸುವತ್ತ ಗಮನವನ್ನ ಕೊಡುತ್ತಾರೆ. ಈ ರಾಶಿಯವರು ಆಧುನಿಕ ಆಲೋಚನೆಗಳ ಜೊತೆಯಲ್ಲಿ ಪಾರಂಪರಿಕ ವಿಷಯಗಳನ್ನ ಅಳವಡಿಸಿಕೊಂಡು ಸಾಂಸಾರಿಕ ಸಂಬಂಧದಲ್ಲಿ ಭಿನ್ನಾಭಿಪ್ರಾಯ ಸೃಷ್ಟಿಯಾಗದಂತೆ ಎಚ್ಚರಿಕೆ ವಹಿಸಿ ನಡೀತಾರೆ. ಹೊಸ ಯೋಜನೆಗೆ ಹೊಸ ರೂಪ ನೀಡಲು ಅವಕಾಶಗಳು ಈ ರಾಶಿಯವರಿಗೆ ಸಿಗಲಿದ್ದು, ನಶಿಸಿ ಹೋಗಿದ್ದ ಪ್ರೇರಣೆ ಇವರ ಜೀವನದಲ್ಲಿ ಮರಳಿ ಬರುತ್ತೆ. ಇನ್ನು ಮಕ್ಕಳ ಭವಿಷ್ಯದ ಬಗ್ಗೆ ಇವರು ಯೋಜನೆಗಳನ್ನ ರೂಪಿಸಬೇಕು ಅನ್ಕೊಂಡಿದ್ರೆ ಈ ಸಂದರ್ಭದಲ್ಲಿ ರೂಪಿಸಿದ್ರೆ ಖಂಡಿತವಾಗಿಯೂ ಆ ಯೋಜನೆಗಳನ್ನ ರೂಪಿಸೋದಕ್ಕೆ ಇದು ಸಕಾಲ ಅಂತ ಹೇಳಬಹುದು. ಅಚಾನಕ್ಕಾಗಿ ಅಧಿಕವಾಗಿ ಲಾಭವಾಗುವ ಸಮಯವನ್ನ ಇವರು ಕೆಲಸಕ್ಕಾಗಿ ಸದುಪಯೋಗ ಪಡಿಸಿಕೊಳ್ತಾರೆ. ಎಲೆಕ್ಟ್ರಾನಿಕ್ ಮತ್ತು ಹಾರ್ಡ್ವೇರ್ ವಸ್ತುಗಳಿಂದ ಅಧಿಕ ಲಾಭ ನಿಮ್ಮದಾಗುತ್ತೆ. ಈ ರಾಶಿಯವರು ಬಹಳ ಶಾಂತ ರೀತಿಯಿಂದ ವರ್ತಿಸೋದ್ರಿಂದ ಮನೆಯಲ್ಲಿ ಸಂತಸದ ವಾತಾವರಣ ಸೃಷ್ಟಿಯಾಗತ್ತೆ. ಪ್ರಗತಿಪರ ಸಂಘಟನೆಗಳಿಂದ ಕೆಲಸಕ್ಕೆ ಬೆಂಬಲ ಸಿಗ್ತಾ ಹೋಗುತ್ತೆ. ಆಪತ್ ಬಾಂಧವರಂತೆ ಕೆಲವೊಂದು ಜನರು ನಿಮ್ಮ ಜೀವನಕ್ಕೆ ಬರ್ತಾರೆ. ಹಲವು ದಿನಗಳಿಂದ ನಿಮ್ಮ ಜೀವನದಲ್ಲಿ ಆಗ್ತಾ ಇರತಕ್ಕಂಥ ಬದಲಾವಣೆಗಳು ಇನ್ಮುಂದೆ ಒಳ್ಳೆಯ ಶುಭ ಲಾಭವನ್ನ ತರ್ತಾರೆ. ಜೊತೆಗೆ ಲಾಭದಾಯಕ ಖರ್ಚಿನಲ್ಲಿ ನೀವು ಒಂದಷ್ಟು ಉಳಿತಾಯವನ್ನ ಮಾಡ್ತಾ ಹೋಗ್ತೀರಾ. ಶೈಕ್ಷಣಿಕ ರಂಗದಲ್ಲಿ ಉನ್ನತ ಅಧಿಕಾರಿಗಳಿಗೆ ವರ್ಗಾವಣೆಯಾಗುವ ಸಾಧ್ಯತೆ ಇದ್ದು, ನೀವು ಒಂದಷ್ಟು ವಿಚಾರಗಳಲ್ಲಿ ಗಮನವನ್ನ ಹೆಚ್ಚಾಗಿ ನೀಡಿದ್ರೆ ಬಡ್ತಿ ಪಡೆಯುವಲ್ಲೂ ಕೂಡ ಯಶಸ್ವಿಯಾಗ್ತೀರಾ. ಇನ್ನು ಈ ರಾಶಿಯವರಿಗೆ ಶೀಘ್ರ ಫಲ ಪ್ರಾಪ್ತಿಯಾಗೋದ್ರ ಜೊತೆಗೆ ನೀವು ಸಾಮಾಜಿಕ ಜೀವನದಲ್ಲಿ ಕಾರ್ಯಪ್ರವೃತ್ತರಾಗ್ತೀರಾ. ಈ ರಾಶಿಯವರು ವ್ಯಾಪಾರ ವ್ಯವಹಾರ ಲೇವಾದೇವಿ ಮಾಡ್ತಾ ಇದ್ರೆ ಸಾಕಷ್ಟು ಅನಿರೀಕ್ಷಿತ ಲಾಭವನ್ನ ಕಂಡ್ಕೊಳ್ತೀರಾ. ವಿವಿಧ ವಿಷಯಗಳ ಚಿಂತೆ ನಿಮ್ಮ ಮನಸ್ಸಿನಲ್ಲಿ ಕಾಡೋದ್ರಿಂದ ನೀವು ನಿಮ್ಮ ಮನಸ್ಸನ್ನ ಜಾಗರೂಕರಾಗಿ ಇಟ್ಕೊಳ್ಬೇಕು. ಇನ್ನು ನಿಮ್ಮ ಸ್ನೇಹಿತರೊಬ್ಬರ ನೆರವು ನಿಮ್ಗೆ ಸಿಗ್ತಾ ಹೋಗುತ್ತೆ. ಜೊತೆಗೆ ನಿಮ್ಮ ಬುದ್ಧಿವಂತಿಕೆ, ಸಾಮರ್ಥ್ಯ, ಏಳಿಗೆ ಎಲ್ಲದರಲ್ಲೂ ಕೂಡ ಪ್ರಗತಿಯನ್ನ ಕಾಣ್ತೀರಾ. ಕಾನೂನಿಗೆ ಸಂಬಂಧಪಟ್ಟಂತ ವಿಷಯಗಳಲ್ಲಿ ಆಗ್ಲೇ ಹೇಳ್ದಂಗೆ ನಿಮ್ಗೆ ಸಾಕಷ್ಟು ಲಾಭ ಇದೆ. ನಿಮ್ಮ ಜೀವನದಲ್ಲಿ ಆರ್ಥಿಕ ಬದಲಾವಣೆ ಆಗತ್ತೆ. ಇದು ಸಿಕ್ಕಾಪಟ್ಟೆ ಪ್ರಯೋಜನಕಾರಿ ಅಂತ ಹೇಳಬಹುದು. ಇನ್ನು ಈ ರಾಶಿಯವರಿಗೆ ಇನ್ಮುಂದೆ ಜೀವನದಲ್ಲಿನ ವಿವಿಧ ಸಮಸ್ಯೆಗಳು ಬಗೆಹರಿಯುತ್ತೆ. ಪ್ರತಿಯೊಂದು ಕೆಲಸದಲ್ಲೂ ಉತ್ತಮ ಯಶಸ್ಸನ್ನ ಪಡೆದುಕೊಳ್ತೀರಾ. ವಿದ್ಯಾರ್ಥಿಗಳು ಅಧ್ಯಯನದಲ್ಲಿ ಇರ್ತಕ್ಕಂಥ ಅಡೆತಡೆಗಳನ್ನ ನಿವಾರಣೆ ಮಾಡ್ಕೊಳ್ತಾರೆ. ಬಹುದಿನಗಳ ಅವರ ಆಸೆ ಈಡೇರುತ್ತೆ. ಸಮಾಜದಲ್ಲಿ ಗೌರವ ಮತ್ತು ಪ್ರತಿಷ್ಠೆ ಹೆಚ್ಚಾಗತ್ತೆ. ಬಹಳ ದಿನಗಳಿಂದ ನಿಮ್ಮ ಕೈಯಲ್ಲಿ ಸಿಲುಕಿಕೊಂಡಿದ್ದ ಹಣ, ಅಂದ್ರೆ ನಿಮ್ಮ ಹಣ ಇತರರ ಕೈಯಲ್ಲಿ ಸಿಲುಕಿಕೊಂಡಿದ್ರೆ ಆ ಹಣ ಪುನಃ ನಿಮ್ಮ ಕೈಗೆ ಬಂದು ಸೇರುತ್ತೆ. ಇನ್ನು ಈ ರಾಶಿಯವರಿಗೆ ವೃತ್ತಿ ಜೀವನದಲ್ಲಿ ಬಹಳಷ್ಟು ಲಾಭಗಳು ಇದ್ದು, ಕೆಲಸದ ಸ್ಥಳದಲ್ಲಿ ಮೇಲಾಧಿಕಾರಿಗಳೊಂದಿಗಿನ ನಿಮ್ಮ ಸಂಬಂಧ ಅತ್ಯುತ್ತಮವಾಗ್ತಾ ಹೋಗುತ್ತೆ. ಬಡ್ತಿ ಮತ್ತು ವೇತನ ಹೆಚ್ಚಳಕ್ಕೆ ನಿಮ್ಗೆ ಅವಕಾಶಗಳು ಸಿಗ್ತಾ ಹೋಗುತ್ತೆ. ಈ ಸಮಯದಲ್ಲಿ ನೀವು ವೆಚ್ಚವನ್ನ ಕಡಿಮೆ ಮಾಡಿದ್ರೆ ಖಂಡಿತವಾಗಿಯೂ ಭವಿಷ್ಯಕ್ಕಾಗಿ ಹಣವನ್ನ ಉಳಿತಾಯ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ. ಸಂಗಾತಿಯೊಂದಿಗಿನ ಸಂಬಂಧ ಉತ್ತಮವಾಗುತ್ತೆ. ನಿಮ್ಮ ಕುಟುಂಬದಿಂದ ನಿಮ್ಗೆ ಸಂಪೂರ್ಣ ಬೆಂಬಲ ಸಿಗುತ್ತೆ. ಬಹುದಿನಗಳ ನಿಮ್ಮ ಆಸೆ ಈ ಸಂದರ್ಭದಲ್ಲಿ ಈಡೇರುತ್ತೆ. ಕೆಲಸದಲ್ಲಿ ಉತ್ತಮ ಪ್ರದರ್ಶನವನ್ನ ನೀಡುವ ಅವಕಾಶ ನಿಮ್ಗೆ ಸಿಗ್ತಾ ಹೋಗುತ್ತೆ. ಆಗ್ಲೇ ಹೇಳ್ದಂಗೆ ವಿದ್ಯಾರ್ಥಿಗಳು ತಮ್ಮ ಅಧ್ಯಯನದಲ್ಲಿ ಶ್ರೇಷ್ಠತೆಯನ್ನ ಸಾಧಿಸ್ತಾರೆ. ನಿಮ್ಮ ಬುದ್ಧಿಮತ್ತೆಯಿಂದ ನೀವು ಅನೇಕ ಕೆಲಸವನ್ನ ಯಶಸ್ವಿಯಾಗಿ ಪೂರ್ಣಗೊಳಿಸ್ತೀರಾ. ಈ ರಾಶಿಯವರಿಗೆ ಕಠಿಣ ಪರಿಶ್ರಮದಿಂದ ಉತ್ತಮ ಪ್ರತಿಫಲ ದೊರೆಯುತ್ತೆ. ಜೊತೆಗೆ ಪ್ರತಿಯೊಂದು ಕೆಲಸದಲ್ಲೂ ಉತ್ತಮ ಯಶಸ್ಸು, ಜೀವನದಲ್ಲಿ ಸಂತೋಷ ಎಲ್ಲವೂ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಇನ್ನು ಕೆಲಸದ ಸ್ಥಳದಲ್ಲಿ ನಿಮ್ಗೆ ಹಲವು ಪ್ರಯೋಜನಗಳು ಸಿಗುತ್ತೆ. ಉದ್ಯೋಗಿಗಳಿಗೆ ಬಡ್ತಿ ಪಡೆಯಲು ಹಲವು ಅವಕಾಶಗಳು ಇದ್ದು, ಶತ್ರುಗಳನ್ನ ಪರಿಣಾಮಕಾರಿಯಾಗಿ ನೀವು ಸೋಲಿಸ್ತೀರಾ. ಈ ಸಮಯದಲ್ಲಿ ನೀವು ನಿಮ್ಮ ಸೋಮಾರಿತನವನ್ನ ತ್ಯಜಿಸಿದ್ರೆ ಖಂಡಿತವಾಗಿಯೂ ಅದರಿಂದ ಒಳ್ಳೆಯ ಅನುಕೂಲಗಳು ಹೆಚ್ಚಾಗ್ತವೆ.
ಇನ್ನು ಈ ಸಂದರ್ಭದಲ್ಲಿ ನೀವು ಸ್ವಲ್ಪ ಜಾಗರೂಕರಾಗಿರೋದು ಉತ್ತಮ. ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕಾಗುತ್ತೆ. ವಿದ್ಯಾರ್ಥಿಗಳು ಪರೀಕ್ಷೆಗಳಲ್ಲಿ ಉತ್ತಮ ಯಶಸ್ಸನ್ನು ಸಾಧಿಸ್ತಾರೆ. ವ್ಯವಹಾರದಲ್ಲಿ ನಿಮಗೆ 2 ಪಟ್ಟು ಲಾಭ ಆಗುತ್ತೆ. ಇದರಿಂದ ನಿಮ್ಮ ಆರ್ಥಿಕ ಪರಿಸ್ಥಿತಿಯಲ್ಲಿ ಏರಿಕೆಯನ್ನು ನೀವು ಕಾಣಬಹುದು ಅಂತ ಹೇಳಲಾಗ್ತಾ ಇದೆ. ನಿಮ್ಮ ಜೀವನದಲ್ಲಿ ಸವಾಲುಗಳ ಸುರಿಮಳೆ ಇಷ್ಟು ದಿನ ಆಗಿರುತ್ತೆ, ಆದ್ರೆ ಅದೆಲ್ಲದಕ್ಕೂ ಕೂಡ ಇನ್ಮುಂದೆ ಪರಿಹಾರ ಅನ್ನೋದು ಸಿಗುತ್ತೆ. ಅನೇಕ ಸವಾಲುಗಳಿಂದ ನೀವು ಮುಕ್ತಿಯನ್ನ ಹೊಂದುತ್ತೀರಾ. ಗಂಡಾಂತರಗಳನ್ನ ಗೆದ್ದು ಬಹಳ ಯಶಸ್ವಿ ಜೀವನವನ್ನ ನೀವು ಕಂಡುಕೊಳ್ತೀರಾ. ನಿಮ್ಮ ಹಣದ ಕೊರತೆ ಮತ್ತೆಂದಿಗೂ ಬಾರದಷ್ಟು ಸುಖ ಸಂಪತ್ತು ಎಲ್ಲವೂ ಕೂಡ ನಿಮ್ಮ ಜೀವನದಲ್ಲಿ ಸಿಗ್ತಾ ಹೋಗುತ್ತೆ ಅಂತ ಹೇಳಬಹುದು. ಭೂಮಿ ಮೇಲಿನ ಅದೃಷ್ಟವಂತರು ನೀವೇ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಈ ರಾಷ್ಟ್ರೀಯ ಜನರು ಹಣದ ಕೊರತೆಯನ್ನ ಎಂದಿಗೂ ಕೂಡ ಎದುರಿಸೋದಿಲ್ಲ. ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಯಶಸ್ಸನ್ನ ಪಡೆದುಕೊಳ್ತಾರೆ. ನಿಮ್ಮ ಕಠಿಣ ಪರಿಶ್ರಮದ ಮೂಲಕ ಜೀವನದಲ್ಲಿ ಸಾಕಷ್ಟು ಸಂಪತ್ತನ್ನ ಗಳಿಸ್ತೀರಾ. ತುಂಬಾ ಶ್ರಮಶೀಲರು ಹಾಗೂ ಪ್ರಾಮಾಣಿಕರು ನೀವಾಗಿರೋದ್ರಿಂದ ಹೂಡಿಕೆ ವಿಷಯದಲ್ಲಿ ಉತ್ತಮ ಹಿಡಿತ ಇರುತ್ತೆ. ನಿಮ್ಮ ಜೀವನದಲ್ಲಿ ಇದು ಪ್ರಯೋಜನಗಳನ್ನ ತಂದ್ಕೊಡುತ್ತೆ. ಐಷಾರಾಮಿ ಜೀವನವನ್ನ ನೀವು ನಡೆಸ್ತೀರಾ. ತಾವು ಮಾಡಲು ಹೊರಟ ಕೆಲಸವನ್ನ ಪೂರ್ಣಗೊಳಿಸಿ ವಿಶ್ರಾಂತಿಯನ್ನು ನೀವು ಪಡೆದುಕೊಳ್ತೀರಾ. ಜೊತೆಗೆ ಹಣ ಸಂಪತ್ತಿನಲ್ಲಿ ನಿಮ್ಮನ್ನ ಅದೃಷ್ಟವಂತರು ಅಂತ ಕರೀಬಹುದು. ಸಮಾಜ ಮತ್ತು ಕುಟುಂಬದಲ್ಲಿ ಹೆಚ್ಚಿನ ಗೌರವ ಗಳಿಸ್ತೀರಾ. ಸಂಪತ್ತು ಮತ್ತು ಸಮೃದ್ಧಿಯನ್ನು ಪಡೆದುಕೊಂಡು ಸದಾ ಅದೃಷ್ಟ ನಿಮ್ಮ ಜೊತೆಗೆ ಇರುತ್ತೆ ಅಂತ ಹೇಳಬಹುದು. ಇನ್ನು ಈ ರಾಶಿಯವರಿಗೆ ಇನ್ನು ಮುಂದೆ ಯಾವುದೇ ರೀತಿಯ ತೊಂದರೆ ತಾಪತ್ರೆಗಳು ಎದುರಾಗೋದಿಲ್ಲ. ಜೊತೆಗೆ ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸದಲ್ಲೂ ಕೂಡ ನಿಮ್ಮ ಇಷ್ಟ ದೇವರ ಕೃಪಾಶೀರ್ವಾದ ನಿಮ್ಮ ಮೇಲೆ ಇರ್ತಾ ಹೋಗುತ್ತೆ. ಜೊತೆಗೆ ಮದುವೆ ಆಗದೆ ಇರೋರಿಗೆ ಮದುವೆಯ ಯೋಗ ಇದ್ದು ಕಂಕಣ ಭಾಗ್ಯ ಕೂಡಿ ಬಂದಿದೆ. ಪಿತ್ರಾರ್ಜಿತ ಆಸ್ತಿಯ ಲಾಭಗಳನ್ನ ಈ ಸಂದರ್ಭದಲ್ಲಿ ನೀವು ಪಡಿತಾ ಹೋಗ್ತೀರಾ. ಕಾನೂನು ವಿಷಯದಲ್ಲಿ ತೊಡಕಾಗಿರ್ತಕ್ಕಂಥ ವಿಚಾರದಲ್ಲಿ ನೀವು ಲಾಭವನ್ನ ಕಳಿಸ್ತೀರಾ. ಜೊತೆಗೆ ಕಾನೂನಿನ ವಿಚಾರದಲ್ಲಿ ಒಂದಷ್ಟು ನ್ಯಾಯ ನಿಮ್ಮ ಪರವಾಗಿ ಸಿಗ್ತಾ ಹೋಗುತ್ತೆ. ನೀವು ಆಗರ್ಭ ಶ್ರೀಮಂತರಾಗ್ತೀರಾ ಅಂತ ಹೇಳಬಹುದು. ಐಷಾರಾಮಿ ಮತ್ತು ಸೌಕರ್ಯಗಳಲ್ಲಿ ತ್ವರಿತ ಏರಿಕೆಯನ್ನ ಕಾಣ್ತೀರಾ. ಜೊತೆಗೆ ವೃತ್ತಿ ಕ್ಷೇತ್ರದಲ್ಲೂ ಕೂಡ ಸಾಕಷ್ಟು ಪ್ರಯೋಜನಗಳು ಸಿಗುತ್ತೆ. ಈ ಪರಿಸ್ಥಿತಿಯಲ್ಲಿ ವೃತ್ತಿ ಜೀವನದಲ್ಲಿ ಪ್ರಗತಿಯ ಜೊತೆಗೆ ಯಶಸ್ಸನ್ನ ಪಡೆದುಕೊಳ್ತೀರಾ. ಇನ್ನು ನೀವು ಮಾಡ್ತಕ್ಕಂಥ ತಂತ್ರಗಳು ನಿಮ್ಗೆ ಯಶಸ್ಸನ್ನ ತಂದ್ಕೊಡುತ್ತೆ ಅಂತ ಹೇಳಬಹುದು. ಇದರ ಜೊತೆಗೆ ಸಂಗಾತಿಯೊಂದಿಗೆ ಉತ್ತಮ ಸಮಯವನ್ನ ಕಳೆಯೋದ್ರ ಜೊತೆಗೆ ಇನ್ನು ವ್ಯಾವಹಾರಿಕ ಜೀವನದಲ್ಲೂ ಕೂಡ ವೃತ್ತಿ ಕ್ಷೇತ್ರದಲ್ಲೂ ಕೂಡ ಉನ್ನತ ಸ್ಥಾನಕ್ಕೆ ನೀವು ಹೋಗ್ತೀರಾ ಅಂತ ಹೇಳಬಹುದು. ಮಕ್ಕಳ ಕಡೆಯಿಂದ ನಿಮ್ಗೆ ಸಿಹಿ ಸುದ್ದಿ ಬರುತ್ತೆ. ಜೊತೆಗೆ ಮಕ್ಕಳಾಗದೆ ಇರೋರಿಗೆ ಮಕ್ಕಳಾಗುವ ಯೋಗ ಇದ್ದು ನಿಮ್ಮ ಸಂತಸ ಹಿಮ್ಮಡಿಗೊಳ್ಳುತ್ತೆ. ನಿಮ್ಗೆ ಸಂಪೂರ್ಣ ಅಧಿಕಾರಿಗಳ ಬೆಂಬಲ ಸಿಗೋದ್ರಿಂದ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ನಿಧಾನವಾಗಿ ಲಾಭ ಗಳಿಸ್ತಾ ಕಠಿಣ ಸ್ಪರ್ಧೆಯನ್ನ ನೀವು ಎದುರಿಸಿ ಬಹಳ ವಿಭಿನ್ನವಾಗಿ ಟೊಂಕ ಕಟ್ಟಿ ನಿಲ್ತೀರಾ. ಪ್ರೇಮ ಜೀವನ ಚೆನ್ನಾಗಿರುತ್ತೆ. ನಿಮ್ಮ ಪ್ರೀತಿಯನ್ನ ಮನೆಯವರು ಒಪ್ಪಿಕೊಳ್ತಾರೆ. ನೀವಿಷ್ಟಪಟ್ಟವರನ್ನ ಮದುವೆ ಆಗ್ತಕ್ಕಂಥ ಕಾಲ ಸನಿಹತವಾಗ್ತದೆ. ನಿಮ್ಗೆ ಇನ್ಕ್ರಿಮೆಂಟ್ ಮತ್ತೆ ಪ್ರಮೋಷನ್ ಸಿಗುತ್ತೆ ಅಂತ ಹೇಳಬಹುದು. ಜೊತೆಗೆ ಈ ರಾಶಿಯವರಿಗೆ ಸ್ವಂತ ಉದ್ಯಮ ಮಾಡಬೇಕು ಅನ್ಕೊಂಡಿದ್ರೆ ಆರಂಭ ಮಾಡಿ. ಇದು ಶುಭ ದಿನ. ಅದೃಷ್ಟದ ಬಾಗಿಲು ನಿಮ್ಗೆ ತೆರೆದುಕೊಳ್ಳುತ್ತೆ ಅಂತ ಹೇಳಬಹುದು. ಜೊತೆಗೆ ಈ ರಾಶಿಯವರು ಇನ್ನು ಮುಂದೆ ಯಾವುದಾದ್ರೂ ಹೊಸ ಆದಾಯದ ಮೂಲಗಳನ್ನ ಕಂಡುಕೊಳ್ಬಹುದು ಅನ್ಕೊಂಡಿದ್ರೆ ಖಂಡಿತವಾಗಿಯೂ ಪ್ರಯತ್ನವನ್ನ ಮುಂದುವರಿಸಿ. ನಿಮ್ಗೆ ಸಾಕಷ್ಟು ವಿವಿಧ ಆದಾಯದ ಮೂಲಗಳು ಸಿಗ್ತಾ ಹೋಗುತ್ತೆ. ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸಗಳಲ್ಲೂ ಕೂಡ ನೀವು ಸಾಕಷ್ಟು ಲಾಭವನ್ನೇ ಕಾಣ್ತೀರಾ. ಇನ್ನು ಮುಂದೆ ನಿಮ್ಮ ಜೀವನದ ಸರ್ವ ಸಮಸ್ಯೆಗಳಿಗೂ ಮುಕ್ತಿ ಸಿಗುತ್ತೆ. ಇದಿಷ್ಟು ವೃಷಭ ರಾಶಿಯವರಿಗೆ ದೇವರು ಕೊಡ್ತಿರ್ತಕ್ಕಂಥ ಅತ್ಯದ್ಭುತ ವರಗಳು. ಧನ್ಯವಾದಗಳು.